ಬರೋಬ್ಬರಿ 451 ಹುದ್ದೆಗಳಿಗೆ ಇವಾಗ ಕೆಪಿಎಸ್ಸಿ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಹಲವು ಇಲಾಖೆಗಳು ನೇಮಕಾತಿ ಪ್ರಸ್ತಾವನೆಯನ್ನ ಸಲ್ಲಿಸಿರುವಂತದ್ದು. ನಮಗೆ ಇಂದಿಷ್ಟು ಹುದ್ದೆಗಳನ್ನ ಈ ವೃಂದದಲ್ಲಿ ನೇಮಕಾತಿ ಮಾಡಿಕೊಡಿ ಅಂತೇಳಿ ಬಹುಬೇಗ ನೇಮಕಾತಿ ಮಾಡ್ಕೊಡ್ಬೇಕು ಅಂತ ಕೇಳಿ ಇವಾಗ ನೇಮಕಾತಿ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ. ಆ ಹುದ್ದೆಗಳು ಯಾವ್ಯಾವು ಬನ್ನಿ ನೋಡೋಣ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್. ನೀವಿನ್ನು ನಮ್ಮ ಗುರುಕುಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಲೇಟೆಸ್ಟ್ ಮಾಹಿತಿಗಳಿಗಾಗಿ ಶಿಕ್ಷಣ ಹಾಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಲೇಟೆಸ್ಟ್ ಮಾಹಿತಿಗಳಿಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಹೌದು, ಇತ್ತೀಚೆಗಷ್ಟೇ ಕರ್ನಾಟಕ ಸರ್ಕಾರ ಅದರಲ್ಲೂ ಸಹ DCM ಆಗಿದ್ದ DK ಶಿವಕುಮಾರ್ ಅವರು CM ಆಗಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಒಂದು ಬೃಹತ್ ನೇಮಕಾತಿಯ ಒಂದು ಕರ್ನಾಟಕ ಪೊಲೀಸ್ ಇಲಾಖೆಯ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಬಿಡುಗಡೆಯಾಗಿತ್ತು. ಸೊ ಇವಾಗ ಹಿಂದೆ ಇನ್ನೊಂದು ಬಿಗ್ ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು, ಪದವಿ ಪಾಸ್ ಆದವ್ರಿಗೆ ಜೊತೆಗೆ PUC ಪಾಸ್ ಆದವ್ರಿಗೆ ಇಬ್ಬರಿಗೂ ಸಹ ಅದರಲ್ಲೂ ಸಹ KPSC ಮೂಲಕ ನೇಮಕಾತಿ ಮಾಡುವಂತಹ ಹುದ್ದೆಗಳಿಗೆ ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು. ಹೌದು, ಸೊ ಆ ಹುದ್ದೆಗಳು ಯಾವ್ಯಾವುದು, ಏನ್ ವಿಷಯ ಅಂತ ಹೇಳಿ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೂ ಸಹ ನೋಡ್ತಾ ಇರ್ಬೋದು. ಸೊ ಮೊದಲನೇದಾಗಿ ಇಲ್ಲಿ ಗ್ರೂಪ್ C, ಗ್ರೂಪ್ B, ಗ್ರೂಪ್ A ಈ ಎಲ್ಲಾ ಹುದ್ದೆಗಳಿಗೂ ಸಹ ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳಡಿ ನೇಮಕಾತಿ ಮಾಡುವಂತಹ ಹುದ್ದೆಗಳಿಗೆ ನೇಮಕಾತಿ ಪ್ರಸ್ತಾವನೆ KPSCಗೆ ಸಲ್ಲಿಸಿರುವಂತದ್ದು. ಬಹುಬೇಗ ನಮಗೆ ನೇಮಕಾತಿ ಮಾಡ್ಕೊಡಿ ಈ ಒಂದು ಹುದ್ದೆಗಳನ್ನ ಅಂತೇಳಿ. ಅದರಲ್ಲೂ ಸಹ ಕಳೆದ 4 ದಿನಗಳಿಂದ ಇತ್ತೀಚೆಗೆ ಒಂದು ಪ್ರಪೋಸಲ್ ಸಲ್ಲಿಕೆಯಾಗಿರುವಂತಹ ಹುದ್ದೆಗಳ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು. ಸೊ ನೀವು ಸ್ಕ್ರೀನ್ ಮೇಲೂ ಸಹ ನೋಡ್ತಾ ಇರ್ಬೋದು ಯಾವ್ಯಾವ ಇಲಾಖೆಗಳಿಗೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಜಲಸಂಪನ್ಮೂಲ ಇಲಾಖೆ. ಸೊ ಜಲಸಂಪನ್ಮೂಲ ಇಲಾಖೆಯಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಅಂತ ಹೇಳಿ. ಸೊ ಗ್ರೂಪ್ A ಹುದ್ದೆಗಳು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ ಮೆಕ್ಯಾನಿಕಲ್ ಸಿವಿಲ್ ಇಂಜಿನಿಯರ್ ಅಂತ ಹೇಳಿ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಹೇಳಿ ಡಿವಿಷನ್ 1 ಮೆಕ್ಯಾನಿಕಲ್ HK 3 ಹುದ್ದೆಗಳು, ಹಾಗೇನೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಡಿವಿಷನ್ 1 ಸಿವಿಲ್ HK ಅವು ಸಹ ಹೈದರಾಬಾದ್ ಕರ್ನಾಟಕ ವೃಂದದ ಹುದ್ದೆಗಳು 27 ಒಟ್ಟಾರೆ. ಸೊ ನೆಕ್ಸ್ಟ್ ಪುರಾತತ್ವ ವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಅಂತ ಹೇಳಿ ಅಲ್ಲಿ ಗ್ರೂಪ್ B ಹುದ್ದೆಗಳಿದಾವೆ. ಸೊ ಅಲ್ಲಿ ಗ್ರೂಪ್ ಈ ಹುದ್ದೆಗಳ ಪೈಕಿ ಸಹಾಯಕ ವಸ್ತು ಸಂಗ್ರಹಾಲಯ ಅಧಿಕಾರಿ RPC ವೃಂದದ 2 ಹುದ್ದೆಗಳು, HK ವೃಂದದ 3 ಹುದ್ದೆಗಳಿದಾವೆ. ಸೊ ನೆಕ್ಸ್ಟ್ ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಹುದ್ದೆಗಳು SDA 1 ಹಾಗೇನೆ FDA 1. SDA ಅಂತ ಹೇಳಿದ್ರೆ PUC ಪಾಸ್ ಆದವರು ಅರ್ಜಿ ಸಲ್ಲಿಸಬಹುದು. ಸೊ ಸೆಕೆಂಡ್ ಡಿವಿಷನ್ ಪ್ರಥಮ ದರ್ಜೆ ಸಹಾಯಕ, ದ್ವಿತೀಯ ದರ್ಜೆ ಸಹಾಯಕ ಅಂತ ಹೇಳಿ ಈ ಹುದ್ದೆಗಳಿರೋದು. ಸೊ ಈ ಹುದ್ದೆಗಳ ಪೈಕಿ FDA 1 ಹುದ್ದೆ ಇದೆ, SDA 1 ಹುದ್ದೆ ಇದೆ. ಅವೆರಡೂ ಸಹ ಹೈದರಾಬಾದ್ ಕರ್ನಾಟಕ ವೃಂದದ ಹುದ್ದೆಗಳಾಗಿದ್ದಾವೆ. ನೆಕ್ಸ್ಟ್ ಸಮಾಜ ಕಲ್ಯಾಣ ಇಲಾಖೆ. ಸೊ ಇಲ್ಲಿ ಹೆಚ್ಚು ಹುದ್ದೆಗಳಿರುವಂತದ್ದು ವಾರ್ಡನ್ ವುಮೆನ್ ಮಹಿಳಾ ಅಭ್ಯರ್ಥಿ ವಾರ್ಡನ್ ಹುದ್ದೆಗಳು 31, ಉಳಿಕೆ ಮೂಲ ವೃಂದದ ಹುದ್ದೆಗಳು RPC ವೃಂದದ ಹುದ್ದೆಗಳು ಒಟ್ಟಾರೆ 31 ಇದ್ದಾವೆ. ಹಾಗೆಯೇ ಪುರುಷ ವಾರ್ಡನ್ ಹುದ್ದೆಗಳು ಒಟ್ಟಾರೆ 251 RPC ವೃಂದದ ಹುದ್ದೆಗಳು ಇರುವಂತದ್ದು. ಸೊ ನೆಕ್ಸ್ಟ್ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆ, ಏನು ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಅಂತೀವೋ, ಸೊ ಇವು ಈ ಹುದ್ದೆಗಳು. ಪಟ್ಟಣ ಸಹಾಯಕ ಯೋಜನಾಧಿಕಾರಿ ಅಂತೇಳಿ ಗ್ರೂಪ್ ಸಿ ವೃಂದದ ಹುದ್ದೆಗಳು HK 14, ಹಾಗೆಯೇ RPC ವೃಂದದ ಹುದ್ದೆಗಳು 105. ಹಾಗೆಯೇ ನಗರ ಯೋಜನಾಧಿಕಾರಿ ಟೌನ್ ಪ್ಲಾನರ್ ಅಂತೇಳಿ ಈ ಹುದ್ದೆಗಳು HK 3, ಹಾಗೆಯೇ RPC ವೃಂದದ ಹುದ್ದೆಗಳು 13 ಇರುವಂತದ್ದು. ಇಲ್ಲಿ ಒಟ್ಟಾರೆ PUC ಪಾಸ್ ಆದವ್ರಿಗೆ ಹಾಗೆಯೇ ಪದವಿ ಪಾಸ್ ಆದವರಿಗೆ ಒಟ್ಟಾರೆ 454 ಹುದ್ದೆಗಳಿಗೆ ಇವಾಗ ನೇರ ನೇಮಕಾತಿಗೆ ಪ್ರಪೋಸಲ್ KPSCಗೆ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸಲ್ಲಿಕೆಯಾಗಿರುವಂಥದ್ದು. ಸೊ ಈ ಹುದ್ದೆಗಳಿಗೆ ಸದ್ಯದಲ್ಲೇ ಅತಿ ಶೀಘ್ರದಲ್ಲೇ ಯಾವ ಸಮಯದಲ್ಲಿ ಬೇಕಾದ್ರೂ ಈ ಹುದ್ದೆಗಳಿಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಬಿಡುಗಡೆಯಾಗೋದು. ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇಮಕಾತಿ ಮಾಡುವಂತಹ ಹುದ್ದೆಗಳು ಇವಾಗಿರ್ತವೆ. ಸೊ ಯಾರೆಲ್ಲ PUC ಪಾಸ್ ಆದ ನಂತರ, ಪದವಿ ಪಾಸ್ ಆದ ನಂತರ, ಹಾಗೆಯೇ ಇಂಜಿನಿಯರಿಂಗ್ ಅದರಲ್ಲೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹಾಗೆಯೇ ಸಿವಿಲ್ ಇಂಜಿನಿಯರಿಂಗ್ ಪದವಿನ ಪಡೆದು ಯಾರು ಸರ್ಕಾರಿ ಹುದ್ದೆಗಳು ಬೇಕು ಅಂತ ಓದ್ತಾ ಇದ್ದೀರೋ ಅವರೆಲ್ಲ ಜರೂರು ತಯಾರಿಯನ್ನ ಮಾಡ್ಕೊಳ್ಳಿ. ಹಾಗೆಯೇ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಸಿಲೆಬಸ್ಗಳನ್ನ, ಈ ಹುದ್ದೆಗಳಿಗೆ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಸಿಲೆಬಸ್ನ ನೋಡಿಕೊಂಡು ತಯಾರಿ ನಡೆಸಿ ಅಂತ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಿಮಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.